तथा तत्वोपदेशकर्तारं नत्वा भक्ति पुरस्सरं ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರದ 4ನೆಯ ತರಂಗದಲ್ಲಿ ಶಿಷ್ಯ ಪ್ರಶ್ನೆ ಮಾಡಿದ್ದಾನೆ. ಅಹಂ ವೃತ್ತಿಯಲ್ಲಿ ಸಾಕ್ಷಿ ಮತ್ತು ಆಭಾಸ ಇವರಿಬ್ಬರು ಪ್ರತೀತಿಯಾಗುತ್ತಾರೆ ಎಂಬುದರಲ್ಲಿ ಒಂದು ವಾರ್ತೆಯನ್ನು ಮಾತ್ರ ನಾನು ತಿಳಿದಿಲ್ಲ. ಏಕೆಂದರೆ ಕೂಟಸ್ಥ ಮತ್ತು ಆಭಾಸ ಇವರಿಬ್ಬರ ಪ್ರತೀತಿಯು ಯಾವ ಅಹಂ ವೃತ್ತಿಯಲ್ಲಿ ಕರ್ಮದಿಂದ ಆಗುತ್ತದೆಯೋ ಅಥವಾ ಕ್ರಮವಿಲ್ಲದೆ ಆಗುತ್ತದೆಯೋ, ಇದರ ಅರ್ಥವು ಈ ರೀತಿಯಾಗಿರುತ್ತದೆ. ಕ್ರಮದಿಂದ ಅಂದರೆ ಭಿನ್ನ ಭಿನ್ನ ಕಾಲದಲ್ಲಿ ಪ್ರತೀತಿಯಾಗುತ್ತಾರೆಯೋ ಅಥವಾ ಇಬ್ಬರು ಪ್ರತೀತಿಯು ಒಂದೇ ಕಾಲದಲ್ಲಿ ಆಗುತ್ತದೆಯೋ, ಇದರ ಅರ್ಥವನ್ನು ತಾವು ನನಗೆ ಹೇಳಬೇಕು. ಪ್ರಶ್ನೆ ಮಾಡಿದಾನೆ. ಬಹಳ ಸೂಕ್ಷ್ಮವಾದ ವಿಷಯ. ಆಭಾಸ ಮತ್ತು ಸಾಕ್ಷಿ. ಮಹಾತ್ಮರಿಗೆ ಈ ಜಿಜ್ಞಾಸುಗಳಿಗೆ ಸಾಕ್ಷಿ ಅನುಭವ ಆಗಲಿ ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕ್ಷಿ ಅರಿಸಿಕೊಳ್ಳುವ ಜಾತಿಗೆ ಸೇರಿದ್ದು ಅಲ್ಲ. ಅರಿಯುವುದು. ಈಗ ಒಂದು ಘಟದ ಜ್ಞಾನ ಆಗ್ಬೇಕಾದ್ರೆ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಟು ಘಟಕ್ಕೆ ಸಮಾನವಾದ ಆಕಾರ ಆದಾಗ ಘಟದ ಆವರಣ ಭಂಗಾಗಿ ಅಯಂ ಘಟ ಅಂತ ಜ್ಞಾನ ಆಗ್ತದೆ. ಇಲ್ಲಿ ಎರಡು ಕೆಲಸಗಳು ಅದಾವೆ. ವೃತ್ತಿ ಏನು ಮಾಡ್ತದ ಅಂತ ಕೇಳಿದ್ರೆ ಘಟದ ಆವರಣವನ್ನು ಭಂಗ ಮಾಡ್ತದ. ಆಭಾಸ ಏನು ಮಾಡ್ತಾನ, ಇದು ಘಟವಿರುತ್ತದೆ ಅಂತ ತಿಳಿತಾನ. ಇದು ಅಂತೂ ಸ್ವಾಭಾವಿಕವೇ. ಆದ್ರೆ ನೀವೇನು ಹೇಳಿದ್ರಿ, ಆಭಾಸ ಮತ್ತು ಸಾಕ್ಷಿ ಇಬ್ಬರು ಅಹಂ ವೃತ್ತಿಯಲ್ಲಿ ತೋರ್ತಾರ ಅಂತ ಹೇಳಿದ್ರಲ್ಲ, ಏನು ಕ್ರಮವಾಗಿ ತೋರ್ತಾ ಇದ್ದಾರೋ ಕ್ರಮ ಇಲ್ಲದೇ ತೋರ್ತಾ ಇದ್ದಾರೋ? 187 ಹಿಂದೆ ನೋಡಿದ್ರೆ ನಾವು ಸ್ವಲ್ಪ ನೋಡ್ಕೊಂಡು ಈ ಕಡೆ ಬರೋದು.
180. ಒಂದೇ ಸಮಯದಲ್ಲಿ ಸಾಕ್ಷಿಯ ಹಾಗೂ ಆಭಾಸನ ಪ್ರತೀತಿ ಆಗುತ್ತದೆ. ಒಂದೇ ಸಮಯದಲ್ಲಿ ಸಾಕ್ಷಿದು ಮತ್ತು ಆಭಾಸಂದು ಪ್ರತೀತಿ ಆಗುತ್ತದೆ. ಸಾವಧಾನ ಭಯ ಶಿಷ್ಯ ಸುನ ಬಾಕು ಉತ್ತರ ಸಾರ ಸುನತ ನಸೆ ಅಜ್ಞಾನತಮ ಬೋಧ ಭಾನು ಉಜಿಯ. ಹೇ ಶಿಷ್ಯನೇ, ನೀನು ಯಾವ ಪ್ರಶ್ನೆಯನ್ನು ಮಾಡಿರುವೆಯೋ ಅದಕ್ಕೆ ನಾವು ಸಾರಭೂತವಾದ ಉತ್ತರವನ್ನು ನಾನು ಹೇಳುತ್ತೇನೆ. ನೀನು ಜಾಗರೂಕತೆಯಿಂದ ಉತ್ತರವನ್ನು ಹೇಗಿರುವುದೆಂಬುದನ್ನು ಕೇಳು. ಅದನ್ನು ಕೇಳಿದ ಕೂಡಲೇ ಜ್ಞಾನರೂಪ ಸೂರ್ಯನ ಪ್ರಕಾಶ ಉಂಟಾಗಿ ಅಜ್ಞಾನ ರೂಪ ತಮವನ್ನು ನಾಶ ಮಾಡುತ್ತದೆ. ನಾನು ಹೇಳ್ತಕ್ಕಂಥ ವಿಷಯವನ್ನು ನೀನು ಜಾಗರೂಕತೆಯಿಂದ ಕೇಳು. ಯಾಕಂದ್ರೆ ಎರಡೂ ಬಹಳ ಸೂಕ್ಷ್ಮದ. ಯಾವ? ಆಭಾಸ ಮತ್ತು ಸಾಕ್ಷಿ. ಇವುಗಳನ್ನು ನಾನು ಹೇಳ್ತಾ ಇದ್ದೇನೆ, ನೀನು ಬಹಳ ಲಕ್ಷ್ಯ ಕೊಟ್ಟು ಕೇಳು. ಟೀಕಾ. ಹೇ ಶಿಷ್ಯನೇ, ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಆಭಾಸ ಇಬ್ಬರೂ ಪ್ರತೀತಿಯು ಒಂದೇ ಸಮಯದಲ್ಲಿ ಆಗುತ್ತದೆ. ಒಂದೇ ಸಮಯದಲ್ಲಿ ಆಗ್ತದೆ. ಸಾಕ್ಷಿದು ಅದೇ ಸಮಯದಲ್ಲಿ ಆಕತಿ, ಆಭಾಸನು ಅದೇ ಸಮಯದಲ್ಲಿ ಆಗ್ತದೆ. ಸರ್ವ ಪ್ರಕರಣಗಳಲ್ಲಿ ಆಭಾಸ ಎಂಬ ಶಬ್ದದಿಂದ ಅಂತಃಕರಣ ಸಹಿತವಾಗಿ ಆಭಾಸನ ಗ್ರಹಣವನ್ನು ಮಾಡಬೇಕು. ಮುಖದ ಪ್ರತಿಬಿಂಬವನ್ನು ನೋಡ್ತೀವಂದ ಬಳಿಕ ಆ ನೋಡುವ ಪ್ರತಿಬಿಂಬದಲ್ಲಿ ಕರಡಿನೂ ಒಂದು ಐತಿ ಅಂತ, ಹೌದಲ್ರಿ? ಮತ್ತೆ ಕರಡಿ ಇಲ್ಲದ ಪ್ರತಿಬಿಂಬ ಇರ್ತದ ಏನೋ. ಹಾಗೆ ನಾವು ಆಭಾಸ ಆಭಾಸ ಅಂತೇಳಿ ಅಂತೀವಿ, ಅಲ್ಲಿ ಅಂತಃಕರಣ ಸಹಿತವಾಗಿಯೇ ಆಭಾಸ ಅಂತ ತಿಳ್ಕೋಬೇಕು. ಎರಡನೇ ಅವನು ಅಂದರೆ ಅಂತಃಕರಣ ಸಹಿತನಾಗಲ್ಪಟ್ಟ ಯಾವ ಆಭಾಸ ನಿರುವನೋ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯವಾಗಿ ಪ್ರತೀತಿ ಆಗುತ್ತಾನೆ. ಈಗ ಘಟಾಕಾರ ವೃತ್ತಿ ಆಯಿತು ಅಂತ ಅಂದ್ರೆ ಅಲ್ಲಿ ಆಭಾಸನೂ ಅದಾನ, ಸಾಕ್ಷಿನೂ ಅದಾನೆ. ಆ ಸಾಕ್ಷಿಯು ಸ್ವಯಂ ಪ್ರಕಾಶ. ಆಭಾಸ ಘಟವನ್ನು ಮಾತ್ರ ಪ್ರಕಾಶ ಮಾಡ್ತಾನೆ. ಸಾಕ್ಷಿ ಘಟವನ್ನು ಆಭಾಸನನ್ನು ಪ್ರಕಾಶ ಮಾಡ್ತಾನೆ. ಅದಲ್ಲ, ಅದು ನಮಗೆ ಗೊತ್ತಾಗಬೇಕು. ಈಗ ಘಟ ಪ್ರಕಾಶ ಆಗುವಾಗ ಪ್ರಕಾಶ ಮಾಡೋದು ಚೇತನವೇ ಹೊರತು ಕೇವಲ ಆಭಾಸ ಇರುವುದಿಲ್ಲ. ಆಭಾಸನೂ ಅದಾನ, ಸಾಕ್ಷಿನೂ ಅದಾನೆ. ಹಾಗೆ ಸಾಕ್ಷಿ ಸ್ವಯಂ ಪ್ರಕಾಶ ಅದಾನ. ಅವನು ನೋಡ್ಲಿಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದನೆ ಸರ್ವವನ್ನು ಯಾವುದು ಪ್ರಕಾಶ ಮಾಡುವುದೋ ಅದಕ್ಕೆ ಸಾಕ್ಷಿ ಸಾಕ್ಷಿ ಅಂತ ಅಂತಾರೆ. ಅಥವಾ ಅಂತಃಕರಣದ ವೃತ್ತಿಯಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ. ಸಾಕ್ಷಿಗೆ 2-3 ಲಕ್ಷಣ ಅದಾವ. ಅದಲ್ರಿ, ಏನೇನೋ ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ. ಈ ಮಾತ್ರ ಪದ ಏನು ಮಾಡಿತು? ಇದನ್ನು ಯಾಕೆ ಹಾಕಿದ್ರು ಅಂದ್ರೆ ಆಭಾಸನ ಹೊರತುಪಡಿಸಿ ಮಾತ್ರ ಪದ. ಯಾಕಂದ್ರೆ ಅಲ್ಲಿ ಆಭಾಸನೂ ಅದಾನ ಅಂತಃಕರಣದೊಳಗೆ, ಕೇವಲ ಚೇತನ ಇಲ್ಲ, ಆಭಾಸನೂ ಅದಾನ. ಅದಕ್ಕೆ ಚೇತನ ಮಾತ್ರ ಅನ್ನುವುದರಿಂದ ಆಭಾಸನ ಬಿಟ್ಟು ಕೇವಲ ಚೇತನವನ್ನು ತಿಳ್ಕೋಬೇಕು ಅಂತ
ಸಾಕ್ಷಿಯು ಸ್ವಯಂಪ್ರಕಾಶದಿಂದ ಪ್ರತೀತವಾಗುತ್ತದೆ. ಸಾಕ್ಷಿಗೆ ಪ್ರಕಾಶ ಮಾಡೋದು ಇನ್ನೊಂದು ಯಾವುದು ಜಗತ್ತಿನಾಗ ಇಲ್ಲ. ಅರಿವೇ ಬರೀ ಅರಿವೇ ಮರೆಯದೊಮ್ಮೆಯು ಜಗದಿರವ ನಿಂತರಿವೆ. ಅಥವಾ ಮೂರವಸ್ಥೆಗಳಲ್ಲಿ ತೋರುವ ಕಿಳವನು ಬೇರಿಟ್ಟರಿವುದಾಗಿ ಮೀರಬಾರದ ಚಿತ್ತೆ. ಮೀರಬಾರದ ಯಾಕಿಟ್ರು? ನಿನ್ನನ್ನು ಪ್ರಕಾಶ ಮಾಡೋದು ಮತ್ತೊಂದು ಯಾವುದೂ ಇಲ್ಲ. ಮೀರಬಾರದ ಚಿತ್ತೆ ನಿನ್ನ ನಿಜ. ಅಲ್ಲಲ್ಲೇ ಅರಿವಿನ ಬಗ್ಗೆ ನಮಗೆ ತಿಳಿತಾ ಇದೆ ಅಲ್ರಿ. ಆದ್ದರಿಂದ ಸಾಕ್ಷಿಯು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತಾನೆ. ಅಂತಃಕರಣದ ಆಭಾಸ ಸಹಿತವಾದ ವೃತ್ತಿ ಯಾವ ವೃತ್ತಿ ಇರೋದೋ ಆ ವೃತ್ತಿಗೆ ಸಾಕ್ಷಿ ವಿಷಯ ಆಗುವುದಿಲ್ಲ. ಆಭಾಸ ಸಾಕ್ಷಿಯನ್ನು ಪ್ರಕಾಶ ಮಾಡಿದ್ರೆ ಸಾಕ್ಷಿನೇ ಆಭಾಸನ ಪ್ರಕಾಶ ಮಾಡ್ತಾನೆ. ಆಭಾಸ ಅಂದ್ರೆ ಅಂತಃಕರಣದ ವೃತ್ತಿ ಅಂದ್ರೆ ಗೊತ್ತದ ಇಲ್ಲ? ಅಥವಾ ಸಾಮಾನ್ಯವಾಗಿ ಮನಸ್ಸು ಅಂತೀರಲ್ಲ, ಅದು ಅಂತಃಕರಣ ಪರಿಣಾಮ. ಮನಸ್ಸು ಅಂದ್ರೆ ಏನದು? ಅಂತಃಕರಣ ಪರಿಣಾಮ. ನನ್ನ ಮನಸ್ಸಿಗೆ ಆರಾಮಿಲ್ಲ ಅಂತೀರಲ್ಲ, ಮನಸ್ಸಿನಿಂದನೇ ಮನಸ್ಸು ಅರಿತಿರೋ. ಮನಸ್ಸಿಗೊಬ್ಬ ಬೇರೆ ಆರಾಮಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಒಬ್ಬ ಬೇರೆ ಅದಾನು. ಆರಾಮಿಲ್ಲ ಅನ್ನೋದನ್ನು ತಿಳ್ಕೊಂಬ ಬೇರೆ ಅದಲ್ಲ. ಹಿಂಗೆ ಅವನು ಗುರುತಿಸ್ಬೇಕಾಕತಿ ಯಾರನ್ನ? ಸಾಕ್ಷಿಯನ್ನು. ಸಾಕ್ಷಿಯನ್ನು ಗುರುತಿಸೋದು ಭಾಳ ಚಾಣಾಕ್ಷತನ ಬೇಕಾಗ್ತದೆ ಅಲ್ರಿ. ಎರಡನೇ ಅವನು ಅಂದರೆ ಅಂತಃಕರಣ ಸಹಿತನಾಗಲ್ಪಟ್ಟ ಯಾವ ಆಭಾಸನೂ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯವಾಗಿ ಪ್ರತೀತವಾಗುತ್ತಾರೆ. ಸಾಕ್ಷಿಯು ಸ್ವಯಂ ಪ್ರಕಾಶನ ಪ್ರತೀತವಾಗುತ್ತಾನೆ. ಮತ್ತು ಅಂತಃಕರಣದ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿ ವಿಷಯ ಆಗುವುದಿಲ್ಲ. ಹೌದಲ್ರಿ? ವೃತ್ತಿ ಇದ್ದಾಗನೂ ಸಾಕ್ಷಿ ಅದ, ವೃತ್ತಿ ಇಲ್ಲದಾಗನೂ ವೃತ್ತಿ ಇಲ್ದಾಗ ಸಾಕ್ಷಿ ಅವತ್ತು ತಿಳ್ಕೊಂಡ್ರೆ ನೀವು. ವೃತ್ತಿ ಯಾವಾಗ ಇರ್ತೈತಿ? ಜಾಗ್ರದಾಗ ಸ್ವಪ್ನದಾಗ ಇರ್ತೈತಿ. ಸುಸುಪ್ತಿಯಾಗ ವೃತ್ತಿ ಇರ್ತೈತೇನು? ಸಾಕ್ಷಿ ಇರತ್ತಾನಲ್ಲ. ಮೂರು ಅವಸ್ಥೆಯಲ್ಲಿ ಸಾಕ್ಷಿ ಅದಲ್ಲ. ವಿಶ್ವನನ್ನು ಅರಿಯುವ ಯಾವುದೋ ಮಂಗಳಾರತಿ ಐತಿ ನೋಡ್ರಿ. ವಿಶ್ವನನ್ನು ಅರಿಯುವ, ತೇಜಸ್ಸನನ್ನು ಅರಿಯುವ ಅಂತಲ್ಲ. ಈ ಮೂರು ಅವಸ್ಥೆಗಳು ನಮಗೆ ಸಾಕ್ಷಿ ಕಡೆ ಲಕ್ಷ್ಯ ಇರ್ಬೇಕು. ಮುಮುಕ್ಷುವಿನ ಲಕ್ಷ್ಯ ಸಾಕ್ಷಿ. ಇವೇನು ಮಾಡ್ಯಾನ ಅಂದ್ರೆ ಆಭಾಸನಾಗ ಕೂತ್ ಬಿಟ್ಟಾನ ಗಟ್ಟಂಗೆ ಜೀವ. ಅದರಿಂದ ಸಾಕ್ಷಿ ಭಾನ ಆಗೋದು ಭಾಳ ಕಷ್ಟ ಆಗ್ಲಾಕತ್ತದ. ಸಾಕ್ಷಿ ಸ್ವಯಂ ಪ್ರಕಾಶನ ಪ್ರತೀತಿ ಆಗುತ್ತಾನೆ. ಮತ್ತು ಅಂತಃಕರಣದ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿಯು ವಿಷಯವಾಗುತ್ತದೆ. ಆ ಸಾಕ್ಷಿಯಿಂದನೇ ಆ ವೃತ್ತಿಯನ್ನು ತಿಳಿಯಲು ಪಡುತ್ತದೆ. ಬಾಹ್ಯದಲ್ಲಿರುವ ಘಟಾದಿ ವಿಷಯಗಳಲ್ಲಿ ಮಾತ್ರ ಈ ರೀತಿಯಾಗುತ್ತದೆ. ಬಾಹ್ಯದಲ್ಲಿರುವ ಘಟಾದಿಗಳ ವಿಷಯದಲ್ಲಿ ಮಾತ್ರ ಈ ರೀತಿಯಾಗಿರುತ್ತದೆ. ಯಾವಾಗ ಇಂದ್ರಿಯ ಮತ್ತು ಘಟದ ಸಂಯೋಗವಾಗುವುದೋ ಆವಾಗ ಇಂದ್ರಿಯ ಮೂಲಕವಾಗಿ ಅಂತಃಕರಣದ ವೃತ್ತಿಯು ಹೊರಗೆ ಹೊರಟು ಘಟದ ಸಮಾನ ಆಕಾರವನ್ನು ಹೊಂದುತ್ತದೆ. ಹೇಗೆಂದರೆ ಯಾವ ಪ್ರಕಾರ ಮೂಸೆಯಲ್ಲಿ ಹಾಕಿದ ತಾಮ್ರದ ರಸವು ಮೂಸೆಯ ಸಮಾನವಾದ ಆಕಾರವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಅಂತಃಕರಣದ ವೃತ್ತಿಯು ಕೂಡ ಘಟದ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಘಟದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ವೃತ್ತಿ ಘಟಾಕಾರ ಆಗಲೇಬೇಕು. ವೃತ್ತಿ ಘಟಾಕಾರ ಆಗಲಾರ್ದ ಹೊರತು ಘಟ ಜ್ಞಾನ ಆಗುವುದಿಲ್ಲ. ಘಟ ಜ್ಞಾನ ಆಗಲಿ ಪಟಜ್ಞಾನ ಆಗಲಿ ವೃತ್ತಿ ಅದರ ಆಕಾರ ಆಗಲೇಬೇಕು. ಬಾಹ್ಯದಲ್ಲಿರುವ ಘಟಾದಿ ವಿಷಯಗಳು ಮಾತ್ರ ಈ ರೀತಿ. ಯಾವಾಗ ಇಂದ್ರಿಯ ಮತ್ತು ಘಟದ ಸಂಯೋಗವಾಗುತ್ತದೆಯೋ ಆವಾಗ ಇಂದ್ರಿಯ ಮೂಲಕ ಅಂತಃಕರಣ ವೃತ್ತಿಯು ಹೊರಟು ಘಟದ ಸಮಾನ ಆಕಾರವನ್ನು ಹೊಂದುತ್ತದೆ. ಹೇಗೆಂದರೆ
ಯಾವ ಪ್ರಕಾರ ಮೂಸೆಯಲ್ಲಿ ಹಾಕಿದ ತಾಮ್ರದ ರಸವು ಮೂಸೆಯ ಸಮಾನವಾದ ಆಕಾರನ ಹೇಗೆ ಹೊಂದುತ್ತದೆಯೋ ಅಂತಃಕರಣಕ್ಕೆ ಒಂದು ಆಕಾರ ಇಲ್ಲ. ಸ್ವತಃ ಒಂದು ಅಂತಃಕರಣಕ್ಕೆ ಆಕಾರ ಇಲ್ಲ. ನೀರಿಗೊಂದು ಆಕಾರ ಇಲ್ಲ. ಅದನ್ನು ಕೊಡದಾಗ ಹಾಕಿರ ನೀರು ಗುಂಡು ಕಕ್ಕತಿ, ಚೌಕ್ ಡಬ್ಬ ಹಾಕಿರ ನೀರ ಚೌಕ್ ಹಾಕತಿ, ಉದ್ದ ನೆಳೆ ಹಾಕಿರ ಉದ್ದ ಹಾಕತಿ. ಅದು ಉದ್ದತ್ತೋ ಚೌಕತ್ತೋ ರೌಂಡತ್ತೋ ಹಂಗೆ ಅಂತಃಕರಣ ಅನ್ನುವಂಥದ್ದು ಅದು ಏನದ, ಅದಕ್ಕೆ ಯಾವ ಆಕಾರ ಇಲ್ಲ ಅಂತಃಕರಣಕ್ಕೆ. ಅದರ ಮುಂದೆ ಯಾವ ಪದಾರ್ಥ ಬರ್ತೈತಲ್ಲ ಅದರ ಆಕಾರ ಆಕೈತಿ ಅದು ಅಲ್ಲ. ಅದರ ಆಕಾರ ಹೇಗೆಂದರೆ, ಯಾವ ಪ್ರಕಾರ ಮೂಸೆಯಲ್ಲಿ ಹಾಕಿದ ತಾಮ್ರದ ರಸವು ಮೂಸೆಯ ಸಮಾನವಾದ ಆಕಾರನ ಹೇಗೆ ಹೊಂದುತ್ತದೆಯೋ ಅದರಂತೆ ಅಂತಃಕರಣದ ವೃತ್ತಿಯೂ ಕೂಡ ಘಟದ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಅಂಥ ವೃತ್ತಿಯು ಆಭಾಸವಿರಲಾರದೆ ಆಗುವುದಿಲ್ಲ. ಆಭಾಸಿಲ್ಲದ ಅಂತಃಕರಣ ವೃತ್ತಿ ಆಗಂಗಿಲ್ಲ. ಮತ್ತೇನೆಂದರೆ ಆಭಾಸ ಸಹಿತವಾಗಿಯೇ ಆಗುತ್ತದೆ. ಏಕೆಂದರೆ ವೃತ್ತಿಯು ಅಂತಃಕರಣದ ಪರಿಣಾಮವಿರುತ್ತದೆ. ವೃತ್ತಿ ಅಂದ್ರೇನು? ಅಂತಃಕರಣದ ಪರಿಣಾಮ. ಬುದ್ಧಿ, ಮನ ಬುದ್ಧಿ ಚಿತ್ತ ಅಹಂಕಾರ ಇವು ಅಂತಃಕರಣದ ಪರಿಣಾಮವೇ. ಹೌದ್ರಲ್ಲ? ಮತ್ತು ಮನಸ್ಸಾತು, ಸಂಕಲ್ಪ ವಿಕಲ್ಪ ಆದಾಗ ಮನಸ್ಸಾತು, ನಿಶ್ಚಯ ಆದಾಗ ಬುದ್ಧಿ ಆತು, ಚಿಂತನೆ ಮಾಡುವಾಗ ಚಿತ್ತಾತು, ಅಭಿಮಾನ ಮಾಡುವಾಗ ಈ ರೀತಿಯಾಗಿ ಘಟದ ಸಮಾನದ ಆಕಾರ ಹೊಂದುತ್ತದೆ. ಅಥವಾ ಅಂಥ ವೃತ್ತಿಯ ಆಭಾಸವಿರಲಾರದೆ ಆಗುವುದಿಲ್ಲ. ಮತ್ತೇನೆಂದರೆ ಆಭಾಸ ಸಹಿತವಾಗಿಯೇ ಆಗುತ್ತದೆ. ಏಕೆಂದರೆ ವೃತ್ತಿಯು ಅಂತಃಕರಣದ ಪರಿಣಾಮವಿರುತ್ತದೆ. ವೃತ್ತಿ ಅಂತಃಕರಣದ ಪರಿಣಾಮ. ಮಣ್ಣು ಘಟದ ಪರಿಣಾಮ ಹೆಂಗಿರ್ತದನೋ ಅಲ್ಲ, ಹಂಗೆ ವೃತ್ತಿ ಅಂತಃಕರಣದ ಪರಿಣಾಮ. ಅಂತಃಕರಣದ ಯಾವ ಪರಿಣಾಮಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಅಂತಃಕರಣ ಪರಿಣಾಮಕ್ಕನ ವೃತ್ತಿ ಅಂತ. ವೃತ್ತಿ ಅಂತಃಕರಣ ಪರಿಣಾಮನೂ ವೃತ್ತಿ ಆಕತಿ, ಅವಿದ್ಯೆ ಪರಿಣಾಮವೂ ವೃತ್ತಿ ಆಕತಿ ಅಲ್ರಿ. ರಜ್ಜುವಿನಲ್ಲಿ ಸರ್ಪ ಆದದ್ದು ಯಾವುದರ ಪರಿಣಾಮ? ಅದು ಅಂತಃಕರಣ ಪರಿಣಾಮ, ಅವಿದ್ಯೆಯ ಪರಿಣಾಮ ಅಲ್ಲ. ಯಾವ ಅವಿದ್ಯೆ ಅಂದ್ರೆ ರಜ್ಜುವಿನ ಅವಿದ್ಯೆಯ ಪರಿಣಾಮ ಸರ್ಪದ. ಅಂದ್ರೇನು? ಅವಿದ್ಯೆಯೂ ಪರಿಣಾಮ ಆಗ್ತದೆ, ಅಂತಃಕರಣವೂ ಪರಿಣಾಮ. ಅವಿದ್ಯೆ ಪರಿಣಾಮ ಆದವಾಗ ಸಾಕ್ಷಿ ಏನು ಮಾಡ್ತೈತೆ? ಅದನ್ನು ಪ್ರಕಾಶ ಮಾಡ್ತೈತೆ. ಅಂತಃಕರಣ ಪರಿಣಾಮ ಆದಾಗ ಕೂಡ ಸಾಕ್ಷಿ ಅದನ್ನು ಪ್ರಕಾಶ ಮಾಡ್ತದೆ. ಈ ಅಂತಃಕರಣ ಯಾವ ಪರಿಣಾಮಕ್ಕೆ ವೃತ್ತಿ ಎಂದು ಹೇಳುತ್ತಾರೆ. ಹೇಗೆಂದರೆ ಅಂತಃಕರಣ ಸತ್ವಗುಣ ಕಾರ್ಯವಾಗಿರೋಣದರಿಂದ ಸ್ವಚ್ಛವಿರುತ್ತದೆ. ಸತ್ವಗುಣದ ಐತಿ ಖರೆ, ಪರಂತು ಆ ಗುಣಗಳು ಮೂರು ಕೂಡೇ ಇರ್ತಾವೆ ಅಂತಃಕರಣದೊಳಗೆ. ಒಂದೊಂದು ವೃತ್ತಿ ತಾಮಸ ಪ್ರಧಾನ ಇರ್ತೈತಿ, ಒಂದೊಂದು ವೃತ್ತಿ ರಾಜಸ ಪ್ರಧಾನ ಇರ್ತದೆ, ಒಂದೊಂದು ವೃತ್ತಿ ಸತ್ವದ ಪರಿಣಾಮ ಇರ್ತದೆ. ಇಲ್ಲಿ ಸತ್ವ ಪರಿಣಾಮವಾಗಿರ್ತಕ್ಕಂಥ ಸ್ವಚ್ಛವಿರ್ತದೆ ಅದು. ಆದ್ದರಿಂದ ಅಂತಃಕರಣದಲ್ಲಿ ಚೇತನದ ಆಭಾಸವು ಹೇಗೆ ಉಂಟಾಗುತ್ತದೆಯೋ ಅದರಂತೆ ವೃತ್ತಿಯೂ ಕೂಡ ಸ್ವಚ್ಛವಾದ ಅಂತಃಕರಣದ ಪರಿಣಾಮವಾಗಿರುತ್ತದೆ. ವೃತ್ತಿಯಲ್ಲಿ ಚೇತನದ ಆಭಾಸ ಉಂಟಾಗುತ್ತದೆ. ವೃತ್ತಿಯಲ್ಲಿ ಚೇತನದ ಆಭಾಸ ಮತ್ತು ಯಾವ ವೃತ್ತಿಯು ಉತ್ಪನ್ನವಾಗುತ್ತದೆಯೋ ಅದು ಆಭಾಸ ಸಹಿತವಾಗಿಯೇ ಅಂತಃಕರಣದಿಂದಲೇ ಉತ್ಪನ್ನವಾಗುತ್ತದೆ. ಈ ಕಾರಣದಿಂದಲೂ ಕೂಡ ವೃತ್ತಿಯು ಆಭಾಸ ಸಹಿತವಾಗಿಯೇ ಉಂಟಾಗುತ್ತದೆ. ಅದರಿ ಆಭಾಸ ಇದ್ದಾಗನೂ ಸಾಕ್ಷಿ ಅದನ, ಆಭಾಸ ಇಲ್ಲದಾಗನೂ ಕನ್ನಡ ಇದ್ದಾಗಟ್ಟ ಮುಖ ಆಯ್ತು, ಕನ್ನಡ ಇಲ್ದಾಗ ಮುಖ ಇರ್ತೈತೋ.
ಕನ್ನಡಿ ಇಲ್ದಾಗ ಮುಖ ಇರ್ತೈತಿ ಇಲ್ಲ. ನನ್ನ ಮುಖ ಕನ್ನಡಿ ಆಗತ್ರಿ, ಹೋಗಿ ಮನೆಗೆ ಹೋಗಿ ತೊಗೊಂಬರ್ತನತ್ತೈತಿ ಎಲ್ಲರ. ಕನ್ನಡ್ಯಾಗ ಇರಂಗಿಲ್ಲ ಅದು ಮುಖ. ವೃತ್ತಿ ಇದ್ದಾಗೂ ಅದಾನ ಸಾಕ್ಷಿ, ಕನ್ನಡ ಇದ್ದಾಗೂ ಮುಖ ಐತಿ, ಕನ್ನಡ ಇಲ್ದಾಗೂ ಮುಖ ಐತಿ. ಆದ್ರೆ ಕನ್ನಡಿಗಿದ್ದಾಗ ಮುಖ ಬಿಂಬ ಅನಿಸಿ ಗೊತ್ತು, ಕನ್ನಡ ಇದ್ದಾಗ ಅದಕ್ಕೊಂದು ಬೇರೆ ಹೆಸರು ಗೊತ್ತು, ಏನಂತು ಬಿಂಬ ಅನಿಸ್ಕೊತ. ಹಂಗೆ ವೃತ್ತಿ ಇದ್ದಾಗ ಅದಕ್ಕೆ ಚೇತನಕ್ಕೆ ಸಾಕ್ಷಿ ಅಂತ ಹೆಸರು ಬಂತು. ಒಂದೊಂದು ಕಡೆ ದೃಷ್ಟ ಅಂತ ಹೆಸರು ಬರ್ತೈತಿ, ಅದಕ್ಕೆ ಒಂದು ಕಡೆ ಸಾಕ್ಷಿ ಅಂತ ಹೆಸರು ಬರ್ತೈತಿ. ಅದಲ್ಲ ಈ ರೀತಿಯಾಗಿ ಹೇಗೆಂದರೆ ಅಂತಃಕರಣವು ಸತ್ವಗುಣದ ಕಾರ್ಯವಾಗಿರುತ್ತದೆ, ಸ್ವಚ್ಛವಿರುತ್ತದೆ. ಆದ್ದರಿಂದ ಅಂತಃಕರಣದಲ್ಲಿ ಚೇತನದ ಆಭಾಸ ಹೇಗೆ ಉಂಟಾಗುತ್ತದೆಯೋ ಅದರಂತೆ ವೃತ್ತಿಯಲ್ಲಿಯೂ ಕೂಡ ಸ್ವಚ್ಛವಾದ ಅಂತಃಕರಣ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವಚ್ಛವಾದ ವೃತ್ತಿಯೂ ಕೂಡ ಸ್ವಚ್ಛವಾದ ಅಂತಃಕರಣದ ಕಾರ್ಯವಿರುತ್ತದೆ. ವೃತ್ತಿಯಲ್ಲಿ ಚೇತನದ ಆಭಾಸ ಉಂಟಾಗುತ್ತದೆ. ವೃತ್ತಿಯಲ್ಲಿ ಚೇತನದ ಆಭಾಸ, ಕನ್ನಡಿಯೊಳಗೆ ಮುಖದ ಆಭಾಸ ಉಂಟಾಗುತ್ತದೆ. ಆದರೆ ಕನ್ನಡಿ ಸ್ವಚ್ಛ ಇರಬೇಕು, ಕನ್ನಡಿ ಅಗಲಾಡ್ತಿರಬಾರ್ದು. ಹೌದಲ್ರಿ? ಮತ್ತು ಕನ್ನಡಿ ಸ್ವಚ್ಛ ಇರಬೇಕು, ಕನ್ನಡಿ ಅಗಲಾಡ್ತಿರಬಾರ್ದು. ಹಾಗೆ ಆವಾಗ ಏನಾಕತಿ, ವೃತ್ತಿಯು ಕೂಡ ಸ್ವಚ್ಛವಾದ ಅಂತಃಕರಣದ ಕಾರ್ಯವಿರುತ್ತದೆ. ಆದ್ದರಿಂದ ವೃತ್ತಿಯಲ್ಲಿ ಚೇತನದ ಆಭಾಸ ಉಂಟಾಗುತ್ತದೆ. ಮತ್ತು ಯಾವ ವೃತ್ತಿಯು ಉತ್ಪನ್ನವಾಗುತ್ತದೆಯೋ ಅದು ಆಭಾಸ ಸಹಿತವಾದ ಅಂತಃಕರಣದಿಂದಲೇ ಉತ್ಪತ್ತಿಯಾಗುತ್ತದೆ. ವೃತ್ತಿ ಐತೆ ಅಂದ ಬಳಿಕ ಅಲ್ಲಿ ಆಭಾಸ ಇರಲೇಬೇಕು. ಈ ಕಾರಣದಿಂದಲೂ ಕೂಡ ವೃತ್ತಿಯು ಆಭಾಸ ಸಹಿತವಾಗಿಯೇ ಉಂಟಾಗುತ್ತೆ. ಈಗ ಒಟ್ಟಿನ ಮೇಲೆ ಅವ್ರು ಹೇಳುವುದೇನು, ಆಭಾಸ ಇಲ್ಲದ ವೃತ್ತಿ ಇರುವುದಿಲ್ಲ ಇಲ್ಲ. ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. 188. ಅಜ್ಞಾನಕ್ಕೆ ಆಶ್ರಯವಾಗಿಯೂ ಮತ್ತು ವಿಷಯವಾಗಿಯೂ ಚೇತನವಿರುತ್ತದೆ. ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋ ಗುಣದ ಕಾರ್ಯವಿರುತ್ತದೆ. ಆದ್ದರಿಂದ ಸ್ವರೂಪತಃ ಜಡವಿರುತ್ತದೆ. ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಅದರ ಆವರಣವಿರುತ್ತದೆ ಎಂಬ ವಿಷಯದಲ್ಲಿ ಎಲ್ಲಿ ವಿಷಯವಾಗಲ್ಪಟ್ಟ ಯಾವ ಘಟವಿರುವುದೋ ಅದು ತಮೋ ಗುಣದ ಕಾರ್ಯವಿರುತ್ತದೆ. ಸ್ವರೂಪತಃ ಜಡವಿರುತ್ತದೆ. ಘಟ ಜಡನೋ ಏನು ಚೇತನ ರೂಪವೋ? ಜಡ. ಜಡದ ಆಶ್ರಯದಲ್ಲಿ ಅಜ್ಞಾನ ಇರುವುದಿಲ್ಲ ನಿರ್ಣಯ ಮಾಡೋರ್ದಾರ. ಯಾಕೆ? ಜಡ ಪದಾರ್ಥಗಳು ಅಜ್ಞಾನದ ಕಾರ್ಯವೇ ಆಗಿರುವುದರಿಂದ. ಮತ್ತು ನಮಗೆ ಆ ಘಟದ ಆವರಣ ಭಂಗಾತು ಅಂತಂತೀವಲ್ಲ, ಜ್ಞಾನ ಘಟ ಜ್ಞಾನ ಆಗುವಾಗ ಘಟದ ಆವರಣ ಭಂಗಾತಂತೀವಿ. ಅಂದ್ರೆ ಘಟದಾಗನ ಆವರಣ ಐತತ್ತು ಹಿಂಗೆ ಒಮ್ಮೆಮ್ಮೆ ಹಿಂಗೆ ಅನ್ನಿಸ್ತದ. ವಾಸ್ತವಿಕವಾಗಿ ಜಡವಾದ ಘಟದನ್ನೇ ಅಜ್ಞಾನದ ಕಾರ್ಯವಾದ ಆವರಣ ಇರಂಗೇ ಇಲ್ಲ. ಅದನ್ನು ಹೇಳೋರ್ದಾರ ಈ ವಿಷಯದಾಗ. ಯಾವಾಗ ವಿಷಯವಾಗಲ್ಪಟ್ಟ ಯಾವ ಘಟವಿರೋದೋ ಅದು ತಮಗುಣದ ಕಾರ್ಯವಿರುತ್ತದೆ. ಸ್ವರೂಪತಃ ಜಡವಿರುತ್ತದೆ ಮತ್ತು ಅದರಲ್ಲಿ ಅಜ್ಞಾನ ಹಾಗೂ ಆವರಣವಿರುತ್ತದೆ ಎಂಬ ಈ ವಿಷಯದಲ್ಲಿ ಈ ಸಂಶಯ ಉಂಟಾಗುತ್ತದೆ. ಅಜ್ಞಾನ ಮತ್ತು ಅದರ ಆವರಣವು ವಿಚಾರ ದೃಷ್ಟಿಯಿಂದ ಚೇತನದಲ್ಲಿ ಇರ್ತದೆ. ಅಜ್ಞಾನವೇ ಆಗಲಿ ಆವರಣವೇ ಆಗಲಿ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಅದು ಎಲ್ಲಿರ್ತತಿ ಅಂತ ಕೇಳಿದ್ರೆ ಚೇತನದಲ್ಲಿರ್ತತಿ, ಘಟದಲ್ಲಿರುವುದಿಲ್ಲ. ಯಾಕೆಂದರೆ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡುತ್ತದೆ. ಇದು ವೇದಾಂತದ ಸಿದ್ಧಾಂತವಿರುತ್ತದೆ. ಸ್ವ ಆಶ್ರಯ ಸ್ವವಿಷಯ. ಸ್ವ ಆಶ್ರಯ ಸ್ವವಿಷಯ. ಇಲ್ಲಿ ವಾಚಸ್ಪತಿ ಮಿಶ್ರ ಬರ್ತಾನೆ ನೋಡ್ರಿ, ಮಜಾ ಹೇಳ್ತಾನ. ಹಂಗೆ ಅನ್ಬೇಡ್ರಿ ತಾನು. ಸ್ವ ಆಶ್ರಯ
ಸ್ವವಿಷಯ ಚೇತನದಲ್ಲಿ ಇರ್ತದೆ, ಚೇತನವನ್ನೇ ಆವರ ಮಾಡ್ತೈತಿ. ಅಲ್ಲ, ಅಜ್ಞಾನ ಜೀವನ ಆಶ್ರಯದಲ್ಲಿ ಇರ್ತೈತಿ, ಚೇತನವನ್ನು ವಿಷಯ ಮಾಡ್ತತಿ. ಸೂಕ್ಷ್ಮ ನೀನು ಹೇಳೇನಿಲ್ಲ. ಅವ ಶಂಕರಾಚಾರ್ಯಗೆ ಆಹ್ವಾನ ಮಾಡ್ತಾನೆ. ಶಂಕರಾಚಾರ್ಯ ಅಂತಾರೆ ಚೇತನದ ಆಶ್ರಯದಲ್ಲಿ ಅವಿದ್ಯೆ ಇರ್ತೈತಿ ಅಂತ. ಇಲ್ಲ ಇಲ್ಲ, ಜೀವನ ಆಶ್ರಯದಲ್ಲಿ ಅವಿದ್ಯೆ ಐತಿ, ಚೇತನವನ್ನು ವಿಷಯ ಮಾಡ್ತತಿ ಅಂತಾನೆ. ಹಿಂಗೆ ಹೇಳ್ತಿಪ್ಪ ನೀನು ಅಂದ್ರೆ, ನಾನು ಅಜ್ಞಾನಿ ಅನ್ನೋ ಅನುಭವ ಜೀವನಿಗೈತು ಏನು ಚೇತನಿಗೈತು? ಮಜಾ ನೋಡ್ರಿ ಅದು. ನಾನು ಅಜ್ಞಾನಿ ಅನ್ನೋ ಅನುಭವ ಜೀವನಿಗೈತಿ ಇಲ್ಲ? ಅದು ಜೀವನಲ್ಲೇ ಐತೈತಿ ಹೇಳ್ರಲ್ಲ. ಅಜ್ಞಾನ ಚೇತನದ ಜೀವನಲ್ಲಿ ಐತಿ, ಚೇತನವನ್ನು ತೀರಿ ಹೊಡ್ದಂಗೆ ಮಾಡೈತಿ. ಹೆಂಗೆ ಹೇಳ್ತಾನವ ಒಂದೊಂದು ಇರ್ತೀರಿ ಒಟ್ಟಿನ ಮೇಲೆ. ಹೀಗೆ ಕೆಲವು ವಿಷಯದಲ್ಲಿ ವಾಚಸ್ಪತಿ ಮಿಶ್ರ ಅವರು ಪ್ರಸಂಗಾನುಸಾರವಾಗಿ ತಮ್ಮದೊಂದು ಪ್ರಕ್ರಿಯೆಯನ್ನು ಬೇರೆ ಬೇರೆ ಮಾಡ್ತಾರೆ. ಸಿದ್ಧಾಂತ ಒಂದದ, ಪ್ರಕ್ರಿಯೆ ಬೇರೆ ಅಲ್ಲ, ಸಿದ್ಧಾಂತ ಒಂದದ. ಈಗ ಅಜ್ಞಾನವು ಚೇತನದ ಆಶ್ರಯದಲ್ಲಿರ್ತದೆ ಮತ್ತು ಚೇತನವನ್ನೇ ವಿಷಯ ಮಾಡಿ ಅದನ್ನೇ ತಿಳಿಗೊಡ್ದಂಗೆ ಮಾಡಿತೆ ಅಂತ. ವಿಷಯ ಅಂದರೆ ಏನದು? ಚೇತನವನ್ನೇ ತಿಳಿಯಗೊಡದಂತೆ ಮಾಡುತ್ತದೆ. 7 ಅವಸ್ಥೆಗಳಲ್ಲಿ ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸ ಹೇಳಿರುವುದೋ ಅವನು ಅಜ್ಞಾನದ ಅಭಿಮಾನಿಯಾಗಿರ್ತಾನೆ. ಆಭಾಸನು 7 ಅವಸ್ಥೆಗಳು ಹೇಳಿರಲ್ಲ, ಆಭಾಸನಲ್ಲಿ ಅಜ್ಞಾನ ಐತೆ ಅಂತ ಹೇಳ್ದಂಗೆ ಆಯ್ತಲ್ಲ. ಈಗ ನೀವೇನು ಹೇಳಕತ್ತೀರಿ? ಚೇತನವನ್ನು ಆಶ್ರಯ ಮಾಡಿಕೊಂಡನ ಅಜ್ಞಾನ ತತ್ತಿ ಅಂತೀರಲ್ಲ. ತಾಶು ಅಂತಾರೆ, ಹಿಂಗ್ಯಾಕೆ ಮಾತಾಡ್ತೀರಿ ನೀವು? ಅದ್ರಾಗ ಆಯ್ತಿಲ್ರಿ, ಚಿದಾಭಾಸನ ಅವಸ್ಥೆ ಅಂತ ಸ್ಪಷ್ಟವಾಗಿ ಹೇಳಿರಲ್ಲ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ, ಶೋಕ ನಿವೃತ್ತಿ, ನಿರಂಕುಶ ತೃಪ್ತಿ. ಇವು ಯಾರು? ಇವು ಚೇತನದೋ ಆಭಾಸನೋ? ಆಭಾಸನು. ಮತ್ತೀಗ ಆಭಾಸನಲ್ಲಿ ಐತೆ ಅಂದಂಗೆ ಆತಿಲ್ಲ ನೀವು. ಹೇಳ್ತಾನ 7 ಅವಸ್ಥೆಗಳನ್ನು ನಿರೂಪಣೆ ಮಾಡುವ ಪ್ರಸಂಗದಲ್ಲಿ ಯಾವ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರೋದು ಅವನು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ಅಜ್ಞಾನದ ಅಭಿಮಾನಿ ಅದ. ಇಲ್ಲೇ ವಾಚಸ್ಪತಿ ಮಿಶ್ರನು ಜಾಡಿಸಿದಂಗೆ ನಾನು ಅಜ್ಞಾನ ಅಂತಾನಲ್ಲ, ಅಜ್ಞಾನದ ಅಭಿಮಾನಿ ಅದಾನವ. ಅಜ್ಞಾನಕ್ಕೆ ಆಶ್ರಯ ಅಲ್ಲ ಜೀವ, ಅಭಿಮಾನಿ ಅದಾನವ. ಆದ್ದರಿಂದ ಅಜ್ಞಾನಕ್ಕೆ ಆಶ್ರಯನಾದ ಅಂತಃಕರಣ ಸಹಿತ ಆಭಾಸನನ್ನು ಹೇಳಿರುವುದು ಅದು ಅಜ್ಞಾನದ ಅಭಿಮಾನಿಯಾಗಿರುತ್ತಾನೆ. ನಾನು ಅಜ್ಞಾನಿ ಇರುತ್ತೇನೆ ಅಂತಾನಿಲ್ರಿ, ನಾನು ಅಜ್ಞಾನಿ ಎಂಬ ಅಭಿಮಾನವು ಅಂತಃಕರಣ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಆ ಅಭಿಮಾನ ಅವಾಗ ಆಕತಿ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯನೆಂದು ಪಟ್ಟಿರುತ್ತಾನೆ. ಆದರೆ ಮುಖ್ಯ ಆಶ್ರಯವು ಚೇತನವಿರುತ್ತದೆ. ಧನ ಪೆಟ್ಟಿಗೆ ಆಗೈತಿ, ಅಭಿಮಾನ ಸಾವುಕಾರನಲ್ಲಿ ಐತಿ. ಅದಲ್ಲ, ಇರೋದೊಂದು ಬೇರೆ, ಅಭಿಮಾನ ಒಂದು ಬೇರೆ. ಗೊತ್ತಾಕತಿ ಇಲ್ಲ? ಇರೋದೊಂದು ಬೇರೆ. ಧನ ಎಲ್ಲೈತಿ? ಪೆಟ್ಟಿಗೆ ಆಗೈತಿ. ನಾನು ಧನಿ, ಇವನಲ್ಲಿ ಅಭಿಮಾನ ಐತಿ. ಹಾಗೆ ಅಂತಃಕರಣ ಸಹಿತವಾದ ಆಭಾಸನಿಗೆ ಆಗುತ್ತದೆ. ಈ ಕಾರಣದಿಂದ ಆಭಾಸನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಲ್ಪಟ್ಟಿರುತ್ತಾನೆ. ಆದರೆ ಮುಖ್ಯ ಆಶ್ರಯವು ಚೇತನವಾಗಿರುತ್ತದೆ. ಮುಖ್ಯ ಕೆಳಗೆ ಅದ ಹೇಳ, ಧನಕ್ಕೆ ಆಶ್ರಯ ಯಾವುದು ಅದನ್ನ ಹೇಳ ಅಲ್ಲ. ಕೆಳಗೆ ಟಿಪ್ಪಣಿ ಹೇಳೇನಿಲ್ಲ, ಧನಕ್ಕೆ ಆಶ್ರಯ ಯಾವುದು ಅದನ್ನು ಹೇಳ್ತ. ಹಾಗೆ ಮುಖ್ಯ ಆಶ್ರಯ ಯಾರು? ಚೇತನ. ಅಭಿಮಾನ ರೂಪ ಆಶ್ರಯ ಯಾರು? ಜೀವ. ಆಭಾಸ ಸಹಿತವಾದ ಅಂತಃಕರಣವು ಅಜ್ಞಾನದ ಕಾರ್ಯವಿರುತ್ತದೆ. ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ.
ಕಾರ್ಯದ ಕಾರ್ಯದಲ್ಲಿ ಅಜ್ಞಾನ ಇರೋದು ಸಂಭವಿಸುವಲ್ಲಿ ಯಾವುದು ಯಾವುದರ ಕಾರ್ಯವಾಗಿರುತ್ತದೆಯೋ ಅದು ಅದಕ್ಕೆ ಆಶ್ರಯವಾಗುವುದು ಸಂಭವಿಸುವುದಿಲ್ಲ. ಆದ್ದರಿಂದ ಚೇತನವೇ ಅಧಿಷ್ಠಾನಕ್ಕೆ ಚೇತನವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಿರುತ್ತದೆ. ನಿಮಗೊಮ್ಮೆ ಮನಸ್ಬಹುದು ಘಟದ ಆಶ್ರಯದಲ್ಲಿ ಘಟದ ಆಶ್ರಯದಲ್ಲಿ ಮಣ್ಣು ಐತೆ ಅಂತ ಅನಿಸ್ತತಿಲ್ರಿ. ಘಟ ಕಾರ್ಯ, ಮಣ್ಣ ಕಾರಣ. ಕಾರಣವಾದ ಮಣ್ಣು ಕಾರ್ಯವಾದ ಘಟದ ಆಶ್ರಯದಲ್ಲಿರ್ತೈತೆ ಅಂತ ಅನಿಸ್ತತಿ ಇಲ್ಲ. ವಿಚಾರ ಮಾಡಿರಿ, ಘಟ ಮಣ್ಣಿನ ಆಶ್ರಯದೊಳಗತ್ಯೋ ಮಣ್ಣು ಘಟದ ಆಶ್ರಯದೊಳಗತ್ಯೋ? ಘಟವೇ ಮಣ್ಣಿನ ಆಶ್ರಯದೊಳಗೈತಿ ಹಿಂಗೆ ಅನ್ನಿಸ್ತು ನಮಗೆ. ಯಾಕೆ ಹೇಳಿ ನೋಡ್ದೆಲ್ಲ ಮಣ್ಣನ್ನು ಐತಲ್ಲ. ಹಾಗೆ ಇಲ್ಲಿ ಚೇತನದ ಆಶ್ರಯದಲ್ಲೇ ಅಜ್ಞಾನ ಇರ್ತೈತೆ ವಿನಃ ಚೇತನವನ್ನೇ ಅಜ್ಞಾನವು ವಿಷಯ ಮಾಡುತ್ತದೆ. ಅಂದರೆ ಸ್ವರೂಪಕ್ಕೆ ಯಾವ ಆವರಣ ಮಾಡುವಂಥದ್ದೇನಿರುವುದೋ ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಸ್ವರೂಪ ಅಂದ್ರೆ ಆತ್ಮಸ್ವರೂಪ. ಸ್ವರೂಪಕ್ಕೆ ಯಾವ ಆವರಣ ಮಾಡುವಂಥದ್ದೇನಿರುವುದೋ ಅದಕ್ಕೆ ಅಜ್ಞಾನವು ವಿಷಯ ಮಾಡುತ್ತದೆ ಎಂದು ಹೇಳಿರುತ್ತದೆ. ಆ ಅಜ್ಞಾನಕೃತವಾದ ಆವರಣವು ಜಡವಸ್ತುವಿನಲ್ಲಿ ಸಂಭವಿಸುವುದಿಲ್ಲ. ಏಕೆಂದರೆ ಜಡವಸ್ತು ಸ್ವರೂಪದಿಂದಲೇ ಆವೃತವಿರುತ್ತದೆ. ಜಡವಸ್ತು ಸ್ವರೂಪದಿಂದಲೇ ಆವೃತವಿರುತ್ತದೆ. ಜಡವಸ್ತು ಸ್ವರೂಪದಿಂದಲೇ ಆವೃತವಿರುತ್ತದೆ. ಅದರಲ್ಲಿ ಅಜ್ಞಾನಕೃತ ಆವರಣದ ಉಪಯೋಗವು ಸ್ವಲ್ಪವೂ ಇರುವುದಿಲ್ಲ. ಅದಲ್ಲ, ಸ್ವಲ್ಪವೂ ಇರುವುದಿಲ್ಲ. ಈ ರೀತಿಯಿಂದ ಅಜ್ಞಾನಕ್ಕೆ ಆಶ್ರಯವು ಚೈತನ್ಯವಿರುತ್ತದೆ. ಹೇಗೆಂದರೆ ಗ್ರಹದ ಮಧ್ಯ ಪ್ರದೇಶವನ್ನು ಆಶ್ರಯ ಮಾಡಿಕೊಂಡಿರುವ ಯಾವ ಅಂಧಕಾರವಿರುತ್ತದೆಯೋ ಅದು ಗ್ರಹದ ಮಧ್ಯವನ್ನೇ ಆವರಣ ಮಾಡೋದು. ಕೋಣೆಯನ್ನೇ ಆಶ್ರಯ ಮಾಡದೆ ಕೋಣೆಯನ್ನೇ ತಿಳಿಯಗೊಡದಂತೆ ಮಾಡೋದು. ವಿಷಯ ಅಂದರೆ ತಿಳಿಯಗೊಡದಂತೆ ಮಾಡುವುದು ಆವರಣ ಮಾಡುತ್ತದೆ. ಆದ್ದರಿಂದ ಜಡವಾದ ಘಟದಲ್ಲಿ ಅಜ್ಞಾನವಾಗಲಿ ಅದರ ಆವರಣವಾಗಲಿ ಸಂಭವಿಸುವುದಿಲ್ಲ. ಅದರಲ್ಲಿ ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವೂ ಇರುತ್ತದೆ. ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಈ ರೀತಿ ಬಾಹ್ಯದಲ್ಲಿರುವ ಪದಾರ್ಥಗಳ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವೂ ಇರುತ್ತದೆ. ಹೊರಗಿನ ಪದಾರ್ಥನ ತಿಳಿಬೇಕಾದಾಗ ಆಭಾಸನೂ ಬೇಕು, ವೃತ್ತಿನೂ ಬೇಕು, ಎರಡೂ ಉಪಯೋಗ ಇರುತ್ತದೆ. ಘಟದ ಉದಾಹರಣೆ ಸಹಿತವಾಗಿ ಅದರಲ್ಲಿ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಈ ರೀತಿ ಸಮಾಧಾನವಿರುತ್ತದೆ. ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ ಸತ್ತದಿಂದ ವಿಲಕ್ಷಣವಾಗಿಯೂ ಇರುವ ಯಾವ ಅಜ್ಞಾನವು, ಅಜ್ಞಾನ ಅಂದರೆ ಏನು? ಚೇತನಕ್ಕಿಂತಲೂ ಭಿನ್ನ ಇರಬೇಕು, ಅಸತ್ತದಿಂದ ವಿಲಕ್ಷಣ ಇರಬೇಕು. ಅನ್ನಕ್ಕೆ ಬರಂಗಿಲ್ಲ ಅಜ್ಞಾನಕ್ಕೆ. ಯಾಕೆ ಅನ್ನಕ್ಕೆ ಬರಂಗಿಲ್ಲ? ಜ್ಞಾನದ ನಿವೃತ್ತಿ ಆಕತಿ. ಅಂದರೆ ಯಾವಾಗಲೂ ಇರುವುದು. ಅಂದ್ರೆ ಯಾವಾಗಲೂ. ಅದಕ್ಕೆ ಅಜ್ಞಾನಕ್ಕೆ ಅನ್ನಕ್ಕೆ ಬರಂಗಿಲ್ಲ. ಅಸತ್ತರೆ ಅನ್ನಕ್ಕೆ ಬರ್ತೈತೇನೋ? ಯಾಕೆ ಅಸತ್ಯ ಯಾಕೆ ಅನ್ನಕ್ಕೆ ಬರಂಗಿಲ್ಲ? ಅಸತ್ತಂದ್ರೆ ಇಲ್ಲದ್ದು, ಅಂದ್ರೆ ಇದ್ದದ್ದು, ಮಿಥ್ಯಾ ಅಂದ್ರೆ ಇಲ್ಲದೆ ತೋರುದು. ಗೊತ್ತಾಗ್ತದೆ? ಮೂರು ಇವು ತಿಳ್ಕೊಂಡೇ ಇರ್ಬೇಕಂತ ಮೊದಲೇ ಹೇಳ್ಕೊಂಬಂದ ನಾವು. ಅಂದ್ರೆ ಯಾವಾಗಲೂ ಇರೋದು, ಅಸತ್ತಂದ್ರೆ ಎಂದೂ ಇಲ್ಲದಿರೋದು,
ಮಿಥ್ಯಾಂತರ ಇಲ್ಲದೆ ಇದ್ದಂತೆ ತೋರುವುದು. ಆದ್ದರಿಂದ ಈ ರೀತಿ ಸಮಾಧಾನ ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ ಸತ್ತಿಂದ ವಿಲಕ್ಷಣವಾಗಿಯೂ ಇರುವ ಯಾವ ಅಜ್ಞಾನವು ಚೇತನದ ಆಶ್ರಿತದಲ್ಲಿರುತ್ತದೆ, ಆ ಅಜ್ಞಾನದಿಂದಲೇ ಹೇಗೆ ಚೇತನವು ಆವರಿಸಲ್ಪಟ್ಟಿದೆಯೋ ಅದರಂತೆ ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವು ಯದ್ಯಪಿ ಘಟದ ಆಶ್ರಿತದಲ್ಲಿರುವುದಿಲ್ಲ. ಏನೋ ಅದರಂತೆ ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವು ಯದ್ಯಪಿ ಘಟದ ಆಶ್ರಿತವಾಗಿ ಇರುವುದಿಲ್ಲ. ತಥಾಪಿ ಅಜ್ಞಾನದಿಂದಲೇ ಘಟವೇ ಮೊದಲಾದಗಳು ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿಯೂ ಜಡ ಸ್ವರೂಪವಾಗಿಯೂ ರಚಿಸಲ್ಪಟ್ಟಿವೆ. ಈ ಎಲ್ಲ ಅಜ್ಞಾನದ ಕಾರ್ಯಗಳೇ ಅದಾವೆ, ಘಟಾದಿಗಳು ಎಲ್ಲ. ಆ ಅಜ್ಞಾನದ ಕಾರ್ಯವಾದ್ದರಿಂದ ಕಾರ್ಯದ ಆಶ್ರಯದಲ್ಲಿ ಕಾರಣ ಇಲ್ಲಕ್ಕೆ ಬರಂಗಿಲ್ಲ, ಜಡ ಸ್ವರೂಪವಾಗಿರುವ ರಚಿಸಲ್ಪಟ್ಟಿವೆ. ಆದ್ದರಿಂದಲೇ ಯಾವಾಗಲೂ ಕತ್ತಲೆಯಂತೆ ಆವೃತವಾಗಿರುತ್ತದೆ. ಅದು ಯಾವಾಗಲೂ ಕತ್ತಲೆಯಂತೆ ಆವೃತ ಇರ್ತದೆ. ಆ ಆವೃತ ಸ್ವಭಾವದ ಘಟವೇ ಮೊದಲಾದವುಗಳನ್ನು ಅಜ್ಞಾನವೇ ಮಾಡಿರುತ್ತದೆ. ಆವೃತ ಸ್ವಭಾವದ ಘಟಾದಿಗಳನ್ನು ಮಾಡಿದ್ಯಾವುದು? ಅಜ್ಞಾನವೇ. ಏಕೆಂದರೆ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿ ಆಗಿರುತ್ತವೆ. ಅದು ಭೂತಗಳ ಕಾರ್ಯವೇ ಎಲ್ಲನೂ ಆದರೂ ಕೂಡ ತಮೋಗುಣ ಪ್ರಧಾನವಾದ ಅಜ್ಞಾನದಿಂದ ಪಂಚಮಹಾಭೂತಗಳು ಉತ್ಪತ್ತಿಯಾಗಿರುತ್ತವೆ. ಅವುಗಳ ಮೂಲಕ ಘಟವೇ ಮೊದಲಾದಗಳು ಹುಟ್ಟಿರುತ್ತವೆ. ಆ ಭೂತಗಳು ತಮೋಗುಣ ಆವರಣ ಸ್ವಭಾವ ಉಳ್ಳವುಗಳು ಆಗಿರುತ್ತವೆ. ಆ ಪಂಚಭೂತಗಳು ಹೆಂಗದವ್ರಿ? ತಮೋಗುಣ ಆವರಣ ಸ್ವಭಾವಗಳು ಆಗಿರ್ತವೆ. ಆದ್ದರಿಂದ ಘಟವೇ ಮೊದಲಾದವುಗಳು ಪ್ರಕಾಶರಹಿತವಾಗಿ ಅಂಧ ಕುರುಡ ಅಂತೆ ಆಗಿರುತ್ತವೆ. ಈ ರೀತಿಯಿಂದ ಅಂಧ ಸ್ವರೂಪವಾದ ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧವಾಗಿರುತ್ತದೆ. ಈ ರೀತಿಯಿಂದ ಅಂಧ ಸ್ವರೂಪ ಆವರಣವು ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಶುದ್ಧವಿರುತ್ತವೆ ಮತ್ತು ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನದ ಆಶ್ರಯದಲ್ಲಿಯೇ ಇರುವ ಅಜ್ಞಾನವು ಚೇತನವನ್ನೇ ಆಚ್ಛಾದನ ಮಾಡಿ ಸ್ವಭಾವದಿಂದಲೇ ಆವೃತವಾಗಿರುವ ಘಟವೇ ಮೊದಲಾದವುಗಳನ್ನು ಕೂಡ ಆವೃತ ಮಾಡಿರ್ತದೆ. ಇಲ್ಲಿ ಅದ ಮಜಾ ಅನ್ರಿ. ಏನು ಹೇಳೋರದಾರ? ಮತ್ತೆ ಓದಿ ನೋಡ್ರಿ, ಇಲ್ಲೊಂದು ಮಜಾ ಅದ. ಏನದ ನಮ್ಮ ಈ ರೀತಿಯಿಂದ ಅಂಧತ್ವ ರೂಪ ಆವರಣವು ಘಟವೇ ಮೊದಲಾದವುಗಳಲ್ಲಿ ಅಜ್ಞಾನಕೃತವಾಗಿ ಸ್ವಭಾವ ಸಿದ್ಧವಿರುತ್ತದೆ ಮತ್ತು ಘಟಾದಿಗಳಿಗೆ ಅಧಿಷ್ಠಾನವಾದ ಚೇತನ ಆಶ್ರಿತದಲ್ಲಿಯೇ ಇರುವ ಅಜ್ಞಾನವು ಚೇತನವನ್ನೇ ಆಚ್ಛಾದನೆ ಮಾಡಿ ಸ್ವಭಾವದಿಂದಲೇ ಆವೃತವಾಗಿರುವ ಘಟವೇ ಮೊದಲಾದವುಗಳನ್ನು ಕೂಡ ಆವೃತ ಇದು ತಿಳಿಬೇಕು ಮೊದಲು ಒಂದಿಟ್ಟ. ಈಗ ಘಟದ ಆವರಣ ಭಂಗಾತು ಅಂತೀವಿ. ಆವರಣ ಅಂದರೆ ಅಜ್ಞಾನದ ಕಾರ್ಯ. ಆ ಅಜ್ಞಾನ ಚೇತನದಲ್ಲೇ ಇರ್ತೈತಿ ಅಂತ ಹೇಳ್ತೀರಿ. ಎಲ್ಲಿತ್ತದು? ಮತ್ತೀಗೇನು ಹೇಳ್ತೀರಿ? ಘಟದ ಆವರಣ ಭಂಗಾತು ಅಂತೀರಿ. ಘಟದಲ್ಲೈತೋ ಚೇತನದಲ್ಲೈತೆ ಆವರಣ? ಚೇತನದಲ್ಲೈತೆ. ಚೇತನದಲ್ಲಿದ್ದರೂ ಕೂಡ ಸ್ವಭಾವ ಸಿದ್ಧವಾದ ಘಟಾದಿಗಳಲ್ಲಿನೂ ಕೂಡ ಇರ್ತದೆ. ಹೌದಲ್ರಿ? ಮಳೆ ನೆಲದ ಮ್ಯಾಗ ಆದ್ರೆ ಒಳ್ಳೆಯದು, ಸಮುದ್ರ ಮ್ಯಾಗ ಆದ್ರೆ ಮಾಳಿಗೆ ಮ್ಯಾಗ ಆದ್ರೆ ಪ್ರಯೋಜನ ಐತೇನಲ್ಲಿ? ಪ್ರಯೋಜನ ಇಲ್ಲದೇ ಚೇತನವನ್ನು ಆವರಣ ಮಾಡೋದ್ರ ಜೊತೆಗೆ ಘಟಗಳಾದಗಳನ್ನು ಆವರಣ ಮಾಡೋದು. ಗೊತ್ತಿಲ್ಲದಿರ್ಬೇಕು ಆವರಣ ಅಂದ್ರೆ ಮತ್ತೆ ನೀವು ಏನಾರು ತಿಳ ಹಾಕ್ಕೊಂಡಿರಿ. ಘಟ ಮೊದಲು ಗೊತ್ತಿತ್ತೇನೋ ಅದ ಆವರಣ. ಘಟವನ್ನು ಅರಿವಿಕ್ಕಿಂತಲೂ ಮೊದಲು ಘಟದ ಜ್ಞಾನ ಇತ್ತೇನೋ
ಅದೆಲ್ಲಿತ್ತು ಆವರಣ? ಘಟದೊಳಗಿತ್ತು. ಘಟ ಅವಚ್ಚಿನ ಚೇತನದೊಳಗೆ ಇದ್ದರೂ ಕೂಡ ಘಟ ಚೇತನವನ್ನು ಹೆಂಗೆ ಆವರಣ ಮಾಡುತ್ತೆ ಅದ್ರಂಗೆ ಘಟವನ್ನು ಆವರಣ ಮಾಡುತ್ತೆ ಅದು. ಹೌದಲ್ರಿ? ಘಟವನ್ನು ಆವರಣ ಮಾಡೈತೆ ಅದು. ಈ ರೀತಿಗೆ ಸ್ವಭಾವದಿಂದಲೇ ಆವೃತವಾಗಿರುವ ಘಟವೇ ಮೊದಲಾವುಗಳನ್ನೂ ಕೂಡ ಆವೃತ ಮಾಡಿದ ಅದ್ರ ಸ್ವಭಾವನ ಅದು ಏನ್ರಿ. ಚೇತನದಲ್ಲಿ ಐತಿ ಅಲ್ರಿ. ಚೇತನದಲ್ಲಿದ್ದರೂ ಕೂಡ ಜಡವಾದ ಘಟಾದಿಗಳನ್ನು ಕೂಡ ಆವರಣ ಮಾಡ್ತದೆ ಅದು. ಯದ್ಯಪಿ ಸ್ವಭಾವದಿಂದಲೇ ಆವೃತವಾಗಿರುವ ಪದಾರ್ಥಗಳಿಗೆ ಆವರಣ ಮಾಡಿದ್ರಲ್ಲಿ ಯಾವ ಪ್ರಯೋಜನ ಇಲ್ಲ. ಬರಬರತ್ತಿಲ್ಲ. ಸ್ವಭಾವ ಶುದ್ಧವಾಗಿ ಅದು ಆವರಣ ಸ್ವರೂಪ ಇರುವುದರಿಂದ ಅದರ ಮೇಲೆ ಆವರಣ ಮಾಡಿದ್ರೆ ಏನು ಪ್ರಯೋಜನ ಅದ? ತಥಾಪಿ ಆವರಣವನ್ನು ಮಾಡುವ ಪದಾರ್ಥವು ಪ್ರಯೋಜನದ ಅಪೇಕ್ಷೆ ಇಲ್ಲದಿದ್ದಾಗ್ಯೂ ಕೂಡ ನಿರಾವರಣ ಪದಾರ್ಥವನ್ನು ಹೇಗೆ ಆವರಿಸಿರುತ್ತದೆಯೋ ಅದರಂತೆ ಆವರಣ ಸಹಿತವಾದ ಪದಾರ್ಥಗಳನ್ನು ಕೂಡ ಆವರಣ ಮಾಡುತ್ತದೆ. ಇದು ಲೋಕದಲ್ಲಿ ಪ್ರಸಿದ್ಧವಿರುತ್ತೆ. ಅದಕ್ಕೆ ಪ್ರಯೋಜನದ ಅವಶ್ಯಕತೆ ಇಲ್ಲ ಅಲ್ರಿ. ಚೇತನದೊಳಗೆ ಐತೆ ಅಂತೀರಿ, ಘಟಾದಿಗಳನ್ನ ಆವರಣ ಯಾಕೆ ಮಾಡ್ತೈತಿ? ಏನು ಪ್ರಯೋಜನ ಅಂದ್ರೆ ಪ್ರಯೋಜನದ ಅಪೇಕ್ಷೆ ಇಲ್ಲದನೇ ಅಲ್ರಿ. ಹೊಲದಾಗ ಮಳೆ ಆದ್ರೆ ಪ್ರಯೋಜನ, ಮಾಳಿಗೆ ಮ್ಯಾಗ ಮಳೆ ಆದ್ರೆ ಆ ಮಳೆಗೆ ಪ್ರಯೋಜನ ಅವಶ್ಯಕತೆ ಇಲ್ಲ. ಅದಕ್ಕೆ ಅರ್ಥ ಆತಾನಿಲ್ಲ. ಮಳೆಗೆ ಪ್ರಯೋಜನ ಅವಶ್ಯಕತೆ ಇಲ್ಲ. ಅದು ಬೀಳಂಗೆ ಬೀಳ್ತೈತೆ. ಅದು ಮಾಳಿಗೆ ಮ್ಯಾಗರ ಬೀಳಿ, ಸಮುದ್ರ ಮ್ಯಾಗರ ಬೀಳಿ, ಒಣಗಿರುವಂಥ ನೆಲದ ಮ್ಯಾಗರೇ ಬೀಳಿ, ಅದಲ್ಲ ಬೀಳ್ತತಿಲ್ಲ. ಅದು ಪ್ರಯೋಜನರಹಿತವಾಗಿಯೂ ಕೂಡ ಕೆಲವೊಂದು ಕಾರ್ಯಗಳು ನಡೀತಾ ಇದ್ದಾವೆ. ಇಲ್ಲಿ ಚೇತನವನ್ನು ಆಶ್ರಯ ಮಾಡಿಕೊಂಡಿರುವಂಥ ಅಜ್ಞಾನ ಚೇತನವನ್ನು ಆವರಣ ಮಾಡುವುದಲ್ಲದೆ ಆ ಜಡವಾದ ಘಟಗಳನ್ನು ಕೂಡ ಆವರಣ ಮಾಡುತ್ತದೆ. ಗೊತ್ತಿಲ್ಲದ್ರಿ. ಇದಕ್ಕೆ ಗೊತ್ತಿತ್ತಾನೆ ಮೊದಲು ನಿಮಗೆ ಇದು ಘಟ ಐತಿ ಅಂಥೇಳಿ? ಇಲ್ಲ, ಗೊತ್ತಿದ್ದಿದ್ದಿಲ್ಲ. ಘಟದ ಆವರಣ ಭಂಗ ಆಯ್ತು. ಈಗ ಘಟದ ಜ್ಞಾನ ಆಯ್ತು. ಇನ್ನು ಮುಂದೆ ಹೋಗ್ತಾರೆ ಅವರು. ಮುಂದೆ ಬರ್ತೈತೆ ಅದಾದ್ಮೇಲೆ ಆ ಅಜ್ಞಾನದಿಂದ ಆವೃತವಾದ ಘಟವನ್ನು ವ್ಯಾಪಿಸಿರುವಂತಹ ಅಂತಃಕರಣದ ಆಭಾಸ ಸಹಿತವಾದ ಯಾವ ಘಟಾಕಾರ ವೃತ್ತಿ ಇರುವುದೋ ಅದರಲ್ಲಿ ವೃತ್ತಿ ಭಾಗವು ಮಾತ್ರ ಘಟದ ಆವರಣ ದೂರ ಮಾಡುತ್ತದೆ. ಅದು ಆಭಾಸ ಭಾಗ, ವೃತ್ತಿ ಭಾಗ. ಆಭಾಸ ಸಹಿತವಾದ ವೃತ್ತಿ ಇರ್ತೈತಿ. ಇಲ್ಲಿ ಕೇವಲ ವೃತ್ತಿ ಇರಂಗಿಲ್ಲ, ಆಭಾಸ ಸಹಿತವಾದ ವೃತ್ತಿ ಇರ್ತೈತಿ. ಅಲ್ಲ, ವೃತ್ತಿ ಭಾಗ ಏನು ಮಾಡ್ತೈತಿ? ಘಟದ ಆವರಣವನ್ನು ದೂರ ಮಾಡುತ್ತದೆ. ವೃತ್ತಿಯಲ್ಲಿ ಯಾವ ಆಭಾಸ ಇರ್ಬೋದೋ ಅದು ಘಟವನ್ನು ಪ್ರಕಾಶ ಮಾಡುತ್ತದೆ. ಅದಲ್ರಿ, ಅದು ಅಲ್ಲ. ಈ ರೀತಿಯಿಂದ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿ ಹಾಗೂ ಆಭಾಸಗಳೆರಡರ ಪ್ರಯೋಜನ ಉಪಯೋಗ ಇರುತ್ತದೆ. ದೃಷ್ಟಾಂತ ಕೊಡ್ತಾರೆ. ಹೇಗೆಂದರೆ, ಗಾಢವಾದ ಕತ್ತಲಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿರುವ ಮಣ್ಣಿನ ಹರವಿಯಿಂದ ಮುಚ್ಚಲ್ಪಟ್ಟಿದೆ. ದೃಷ್ಟಾಂತ ತಿಳ್ಕೊರಿ. ಗಾಢವಾದ ಕತ್ತಲೆಯಲ್ಲಿ ಮಣ್ಣಿನ ಅಥವಾ ಲೋಹದ ಪಾತ್ರೆಯು ಅಗಲವಾದ ಬಾಯಿಯಿರುವ ಮಣ್ಣಿನ ಹರವಿಯಿಂದ ಮುಚ್ಚಲ್ಪಟ್ಟಿದೆ. ಅಲ್ಲಿ ದಂಡದಿಂದ ಹರವಿಯನ್ನು ಒಡೆದು ನಂತರವೂ ಕೂಡ ದೀಪವಿಲ್ಲದೆ ಆ ನಿರಾವರಣ ಪಾತ್ರೆಯು ಪ್ರಕಾಶ ಆಗುವುದಿಲ್ಲ. ಕತ್ತಲೊಂದು ಕೋಣೆ ಅದ. ಆ ಕೋಣೆ ಒಳಗೊಂದು ಗಡ್ಗೆ ಡಬ್ಬ ಹಾಕ್ಯಾರ. ಆ ಮಣ್ಣಿನ ಗಡ್ಗೆ, ಆ ಗಡ್ಗೆ ಕೆಳಗೆ ಒಂದು ಕರಿ ಕಲ್ಲದ. ಅರ್ಥ ಆಗ್ತದೆ? ಒಬ್ಬ ಬಡಗಿ ತೊಗೊಂಡು ಹೋದ. ಕತ್ತಲು ಕೋಣೆ, ಮೊದಲು ಹತ್ತಿಲಾಗಿರಲಿ. ಬಡಗಿ ತೊಗೊಂಡು ಹೋದ. ಬಡಗಿ ತೊಗೊಂಡು ಹೋಗಿ ಅದೇನು ಆ ಕಲ್ಲಿಗೆ ಆವರಣ ಆಗಿತ್ತಲ್ಲ, ಮಣ್ಣಿನ ಘಟ, ಅದನ್ನು ಒಡೆದ. ನಿರಾವರಣ ಆತಿಲ್ಲ. ನಿರಾವರಣ ಆತಿಲ್ಲ. ನಿರಾವರಣ ಆದ್ರೆ ಕಲ್ಲು ಕಾಣಿಸ್ತಾನೋ? ಚಿಮಣಿ ತೊಗೊಂಡಿರ್ಬೇಕಾತ್ ನಾವು. ನಿರಾವರಣ ಆಗಿದ್ದರೂ ಕೂಡ ಅದು ಕಾಣಿಸ್ತಾ ನಿಮಗೆ ಪ್ರಕಾಶ ಆತನೋ? ಇಲ್ಲ.
ಹರವೆಯನ್ನು ಒಡೆದು ನಂತರವೂ ಕೂಡ ದೀಪವಿಲ್ಲದೆ ಆ ನಿರಾವರಣ ಪಾತ್ರ ಪ್ರಕಾಶಿಸುವುದಿಲ್ಲ. ಮತ್ತೇನೆಂದರೆ ದೀಪದಿಂದಲೇ ಹೇಗೆ ಪ್ರಕಾಶವಾಗುತ್ತದೆಯೋ ಹಾಗೆ ಅಜ್ಞಾನದಿಂದ ಆವೃತ್ತವಾದ ಯಾವ ಘಟವಿರುವುದೋ ಅದರ ಆವರಣವನ್ನು ವೃತ್ತಿ ಭಂಗ ಮಾಡುತ್ತದೆ. ವೃತ್ತಿ ಏನು ಮಾಡ್ತದನ್ನ ಭಂಗ ಮಾಡಿರುತ್ತದೆ. ಅದಕ್ಕಾದರೂ ಘಟವು ಪ್ರಕಾಶವಾಗುವುದಿಲ್ಲ. ಯಾಕೆ ಆಭಾಸನಿಂದ ಅದನ್ನು ಪ್ರಕಾಶ ಆಕತ್ತೆ ಹೊರತು ವೃತ್ತಿಯಿಂದ ಆಗುವುದಿಲ್ಲ. ಆವೃತವಾದ ಯಾವ ಘಟವಿರೋದು ಅದರ ಆವರಣವನ್ನು ವೃತ್ತಿಯು ಭಂಗ ಮಾಡಿರುತ್ತದೆ. ಅದಕ್ಕಾದರೂ ಕೂಡ ಪ್ರಕಾಶವಾಗುವುದಿಲ್ಲ. ಏಕೆಂದರೆ ಘಟವೇನೋ ಸ್ವರೂಪತಃ ಜಡವಿರುತ್ತದೆ, ಅದರಂತೆ ವೃತ್ತಿಯೂ ಕೂಡ ಅಂತಃಕರಣ ವೃತ್ತಿ ಅದದು. ಆವರಣವನ್ನು ಭಂಗ ಮಾಡುವುದು ಮಾತ್ರ ವೃತ್ತಿಯ ಪ್ರಯೋಜನವಿರುತ್ತದೆ. ಆದ್ದರಿಂದ ವೃತ್ತಿಯಿಂದ ಘಟದ ಆವರಣ ಘಟದ ಪ್ರಕಾಶ ಆಗುವುದಿಲ್ಲ. ಅದರಿಂದ ಕೇವಲ ವೃತ್ತಿಯಿಂದ ಆಭಾಸನೆಂದಲೇ ವೃತ್ತಿಯೊಳಗೆ ಆಭಾಸದಾನಿಲ್ಲ. ಆಭಾಸನೆಂದಲೇ ಏನೋ ಹರಿವಿ ಏನೋ ಒಡೆದ್ರೆ ಕಲ್ಲ ಕಾಣಿಸ್ತೇನೋ ಚಿಮಿನಿ ರೂಪ ಆಭಾಸ ಬರ್ಬೇಕು ನೋಡೋ. ಅಲ್ಲಿ ಆಭಾಸ ಬಂದಾಗ ಅದು ಗೊತ್ತಾಕತಿ. ಪ್ರಕಾಶ ಮಾಡೋದು ಆಭಾಸವಿರುತ್ತದೆ. ನೇತ್ರಕ್ಕೆ ವಿಷಯವಾದ ಯಾವ ವಸ್ತು ಇರುವುದೋ ಅದರ ಪ್ರತ್ಯಕ್ಷ ಜ್ಞಾನದ ಈ ರೀತಿಯನ್ನು ಹೇಳಲ್ಪಟ್ಟಿತು. ಕೇವಲ ಇಲ್ಲಿ ಯಾವ ವಿಷಯವದು? ನೇತ್ರಕ್ಕೆ ವಿಷಯವಾದ ವಿಚಾರ ಮಾತ್ರ ಏನು ಮಾಡಿದ್ದೀವಿ ನಾವು. ಅದರಂತೆ ಶ್ರವಣವೇ ಮೊದಲಾದವುಗಳಿಗೆ ಯಾವುದು ವಿಷಯವಾಗುವುದೋ ಅದು ಪ್ರತ್ಯಕ್ಷವಾಗುವ ಜ್ಞಾನದ ರೀತಿಯನ್ನು ಆದರೂ ಹೀಗೆ ತಿಳಿಯಬೇಕು. ಶಬ್ದ ಬಂದ ಕರ್ಣಕ್ಕೆ ಶ್ರೋತಕ್ಕೆ ಸಂಬಂಧ ಆತು ಅಂತ ತಿಳ್ಕೊ ಅಲ್ರಿ. ಅದು ವೃತ್ತಿ ಏನು ಮಾಡಿತು? ಶಬ್ದದ ಆವರಣ ಭಂಗ ಮಾಡಿತು. ಅದರೊಳಗಿರುವ ಆಭಾಸ ಏನು ಮಾಡ್ತಾನ? ಇದು ಇಂಥ ಶಬ್ದ ಅಂತ ಪ್ರವಚನ ತಿಳಿತಾನ. ಅದು ಕೆಳಗೆ ಹೇಳ್ತಾನೆ ನೋಡು. ಓದ್ತಾನೆ ಯಾರು ಹೋದ್ರಿ ಎಲ್ಲಿ ಸಾಭಾಸ ದೂರ ದೇಶದಲ್ಲಿ ಅಥವಾ ಸಮೀಪ ದೇಶದಲ್ಲಿರುವ ಶಬ್ದದ ಆಕಾರದ ಸಮಾನ ಆಕಾರವನ್ನು ಹೊಂದುತ್ತದೆ. ಆಗ ವೃತ್ತಿಯಿಂದ ಶಬ್ದದ ವರ್ಣವು ಭಂಗವಾಗುತ್ತದೆ ಮತ್ತು ಆಭಾಸ ಭಾಗವು ಶಬ್ದವನ್ನು ಪ್ರಕಾಶ ಕೊಡುತ್ತದೆ. ಅಲ್ಲಿ ವೃತ್ತಿ ಭಾಗ ಏನು ಮಾಡಿತು? ಆಭಾಸ ಭಾಗವೇ ಅದ. ಹಿಂಗೆ ಎಲ್ಲದ್ರಾಗೂ ಕೂಡ ನಿಮಗೆ 5 ಜ್ಞಾನಕ್ಕೆ 5 ಇಂದ್ರಿಯಗಳದ್ದು 5 ಜ್ಞಾನಕ್ಕೆ 5 ಜ್ಞಾನ ಆಗುವಾಗ ಆ 5 ಜ್ಞಾನ ಆಗುವಾಗ ವೃತ್ತಿನೂ ಐತಿ, ಆಭಾಸನೂ ಐತಿ. ಇನ್ನೊಂದು 4 ಮಂದಿ ಕೂಡಿ ಕೂತಿರ್ತೀರಿ, ಏನೋ ಗದ್ದಲು ಮಾತಾಡಕತ್ತೀರಿ ನೀವು. ಯಾವುದೋ ಒಂದು ವಿಷಯ ಘನವಾದ ವಿಷಯ ಹೋಗಿ ಮಾತಾಡಕತ್ತೀರಿ. ಅಲ್ಲಿ ಹಾದ ಒಬ್ಬ ನಿಮ್ಮ ನೇತೃತ್ವ ಅವನ ಸಂಬಂಧನೂ ಆಗೈತಿ. ಅವ್ನು ಬಂದು ಕೇಳ್ದ, ಇಲ್ಲಿ ನನ್ನ ಮಗ ಹಾದನಂತ. ನೀವೇನಂತೀರಿ? ಇಲ್ಲ ಅಂತೀರಿ. ಬರೇ ನೇತ್ರ ವೃತ್ತಿ ಮಾತ್ರ ಸಂಬಂಧ ಐತಿ, ಅಲ್ಲಿ ಆಭಾಸ ಇಲ್ಲ. ಆಭಾಸ ಇಲ್ಲಿ ಕೆಲಸ ಮಾಡಕತ್ಯಾನ. ಆಭಾಸ ಇಲ್ಲಿ ಕೆಲಸ ಮಾಡಕತ್ಯಾನ. ಆ ನೇತ್ರ ವೃತ್ತಿ ಮಾತ್ರ ಹೋಗೈತೆ. ಅವನು ಜ್ಞಾನ ಆತನು. ಆಭಾಸ ಇಲ್ಲದ ಜ್ಞಾನ ಆಗುವುದಿಲ್ಲ. ತಿಳಿತಾ? ಇಟ್ಟಿನ ಮೇಲೆ ಈ ರೀತಿಯಾಗಿ ಎಲ್ಲಾನು ಇದೇ ಪ್ರಕಾರವಾಗಿ ಪ್ರತ್ಯಕ್ಷ ಜ್ಞಾನದ ರೀತಿಯನ್ನಾದರೂ ಹೀಗೆ ತಿಳಿದುಕೊಳ್ಳಬೇಕು. ವೃತ್ತಿ ಮತ್ತು ಘಟದ ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗುವುದರಿಂದ ಇಲ್ಲಿ ಮಜಾ ಆಯ್ತು ನೋಡ್ರಿ. ಅಷ್ಟು ಮುಂದಕ್ಕೆ ಬರೀತಾರೆ ನೋಡ್ರಿ. ವೃತ್ತಿ ಮತ್ತು ಘಟವು ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗಿರುವುದರಿಂದ ಘಟದ ಜ್ಞಾನವು ಪ್ರತ್ಯಕ್ಷವೆಂದು ಹೇಳಲ್ಪಡುತ್ತದೆ. ಪ್ರತ್ಯಕ್ಷದೊಂದು ಲಕ್ಷಣದ ಗೊತ್ತದ? ಹೇಳು.
ಬೇಡ, ಇದು ಅದು ಇಲ್ಲಿ ಬರಬೇಕಾದ್ರು ಪ್ರತ್ಯಕ್ಷನ ಶಬ್ದ ಬಂದಾಗ ವೃತ್ತಿ ಅವಚ್ಛಿನ್ನ ಚೇತನ ವಿಷಯ ಅವಚ್ಛಿನ್ನ ಚೇತನ ಅಭೇದಾದಾಗನ ಜ್ಞಾನಕತೆ ವಿನಃ ವೃತ್ತಿ ಒಳಗದ ಘಟ ಹೊರಗದ ಜ್ಞಾನ ಆಗೋದಿಲ್ಲ. ಅಲ್ಲ, ವೃತ್ತಿ ಮತ್ತು ಘಟವು ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗಿರುವುದರಿಂದ ಈಗ ಘಟದ ದೇಶದಲ್ಲಿ ಹೋಗಿದ್ದು ನಮ್ಮ ವೃತ್ತಿ, ಘಟದ ಜ್ಞಾನ ಪ್ರತ್ಯಕ್ಷವೆಂದು ಹೇಳಲ್ಪಡುತ್ತದೆ. ಮತ್ತು ಅಂತಃಕರಣ ವೃತ್ತಿಯೇನೋ ಘಟಾಕಾರವಾಗಿರುತ್ತದೆ, ಆದರೆ ಘಟದೊಡನೆ ವೃತ್ತಿಯ ಸಂಬಂಧವಾಗಿರುವುದಿಲ್ಲ. ಆವಾಗೇನಕತಿ ಅಂತರದಲ್ಲಿ ಘಟಾಕಾರವಾಗುತ್ತದೆ, ಅದು ಘಟದ ಪರೋಕ್ಷ ಜ್ಞಾನ ಅದಲ್ರಿ. ವೃತ್ತಿ ಸಂಬಂಧ ಆಗಲಾರ್ದನೆ ಜ್ಞಾನ ಅಕ್ಕವಿಲ್ರಿ, ಅದಕ್ಕೆ ಪರೋಕ್ಷ ಅಂತ. ಹೊಗಿದೇನೋ ಜ್ಞಾನ ಆಗ್ಯದ, ಪ್ರತ್ಯಕ್ಷ ಜ್ಞಾನ ಅದ. ಬೆಂಕಿದು ಜ್ಞಾನ ಆಗೈತಿ ಇಲ್ಲ? ಬೆಂಕಿ ಜೊತೆಗೆ ನಮ್ಮ ವೃತ್ತಿ ಸಂಬಂಧ ಆಗ್ಯದ ಏನು? ಎಲ್ಲಿ ವೃತ್ತಿ ಸಂಬಂಧ ಆಗಲಾರ್ದನೆ ಜ್ಞಾನಕತೆ, ಅದಕ್ಕೆ ಪರೋಕ್ಷ ಅನ್ಬೇಕು. ವೃತ್ತಿ ಅವಚ್ಛಿನ್ನ ಚೇತನ ವಿಷಯ ಅವಚ್ಛಿನ್ನ ಚೇತನ ಎರಡು ಅಭೇದ ಆದಾಗ ಜ್ಞಾನ ಆದರೆ ಅದಕ್ಕೆ ಪ್ರತ್ಯಕ್ಷ ಅನ್ನಬೇಕು. ಅಂತಃಕರಣ ವೃತ್ತಿ ಏನೋ ಘಟಾಕಾರವಾಗಿರುತ್ತದೆ, ಆದರೆ ಯಾರೋ ಹೇಳಿದ್ರೆ ಘಟ ಗುಂಡಕ ಇರ್ತದ ಅಂತ ಯಾರೋ ಹೇಳಿದ್ರು, ಅದು ಹೇಳೋದ್ರಿಂದ ಜ್ಞಾನ ಆಯ್ತು. ಆದರೆ ಅಂತಃಕರಣದಲ್ಲೇ ಘಟಾಕಾರವಾಗಿರುತ್ತದೆ, ಅದು ಘಟದ ಪರೋಕ್ಷ ಜ್ಞಾನವೆಂದು ಹೇಳಲ್ಪಡುತ್ತದೆ. ಇದು ಘಟವಿರುತ್ತದೆ, ಇದು ಅಪರೋಕ್ಷ ಜ್ಞಾನದ ಆಕಾರವಿರುತ್ತದೆ. ಘಟವಿರುತ್ತದೆ, ಇದು ಘಟವಿರುತ್ತದೆ. ಫರಕ್ ಆಗ್ತಿಲ್ಲ? ಘಟವಿರುತ್ತದೆ ಪರೋಕ್ಷ, ಇದು ಘಟವಿರುತ್ತದೆ ಅಪರೋಕ್ಷ. ಇದು ಘಟವಿರುತ್ತದೆ ಎಂಬುದು ಅಪರೋಕ್ಷ ಜ್ಞಾನದ ಆಕಾರ. ಮತ್ತು ಘಟ ಇರುತ್ತದೆ ಅಥವಾ ಆ ಘಟ ಇರುತ್ತದೆ, ಇದು ಪರೋಕ್ಷ ಜ್ಞಾನನ. ಆ ಘಟವಿರುತ್ತದೆ. ಯದ್ಯಪಿ ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ಸ್ಮೃತಿ ಜ್ಞಾನವೂ ಕೂಡ ಹೆಂಗದ, ಮುಂದೆ ಆ ವಸ್ತು ಇಲ್ಲ, ವಸ್ತುವಿನ ಆಕಾರ ಏನೋ. ಹಿಂದೊಂದು ಹಣ್ಣು ತಿಂದಿದ್ರೆ 6 ತಿಂಗಳ ಹಿಂದೆ, ಈಗ ಹಣ್ಣಿನ ನೆನಪು ಆತು. ಹಣ್ಣಿನ ಆಕಾರ ವೃತ್ತೇನೋ ಆಗ್ಯದ, ಪರಂತು ಆ ವಿಷಯ ಮುಂದೈತೇನೋ. ಇದಕ್ಕೇನಂತೀರಿ? ಸ್ಮೃತಿ ಜ್ಞಾನವೂ ಕೂಡ ಪರೋಕ್ಷದೊಳಗೆ ಹಾಕಿದ್ರು. ಇದು ಅಭಿಪ್ರಾಯ. ಯದ್ಯಪಿ ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ತಥಾಪಿ ಸ್ಮೃತಿ ಜ್ಞಾನವೇನೋ ಸಂಸ್ಕಾರಜನ್ಯವಿರುತ್ತದೆ. ಉದ್ಭುತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಸ್ಮೃತಿಗೆ ತನ್ನದೇ ಆದ ಒಂದು ಲಕ್ಷಣದ ಉದ್ಭುತ ಸಂಸ್ಕಾರ ಜನ್ಯ ಮಾತ್ರ ಒಂದು ಪದಾರ್ಥಲ್ಲಿ ಜ್ಞಾನಂ ಸ್ಮೃತಿ. ಸಂಸ್ಕಾರ ನಮ್ಮ ಅಂತಃಕರಣದೊಳಗೆ ಭಾಳ ಅದಾವೆ. ಎಲ್ಲ ಒಮ್ಮೆಗೆ ಸ್ಮೃತಿ ಆಕತ್ತೇನು? ಆಗೋದಿಲ್ಲ. ಯಾವ ಸಂಸ್ಕಾರ ಉದ್ಭುತ ಆಗ್ಯದನೋ ಅದರದ್ದು ಮಾತ್ರ ಸ್ಮೃತಿ ಆಕತಿ. ಆದ್ದರಿಂದ ಉದ್ಭುತ ಅಂದ್ರೆ ಉದ್ಭುತ ಆದಾಗನು ನಮಗೆ ಜ್ಞಾನ ಆಗ್ತದೆ. ಈ ರೀತಿ ಸ್ಮೃತಿ ಯದ್ಯಪಿ ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷವೇ ಇರುವುದು. ತಥಾಪಿ ಸ್ಮೃತಿ ಜ್ಞಾನವೇನೋ ಸಂಸ್ಕಾರಜನ್ಯವಿರುತ್ತದೆ. ಅದು ಅನುಮಿತಿ ಮೊದಲಾದ ಪರೋಕ್ಷ ಜ್ಞಾನವು ಪ್ರಮಾಣಜನ್ಯವಿರುತ್ತದೆ. ಅನುಮಿತಿ ಮೊದಲಾದ ಪರೋಕ್ಷ ಜ್ಞಾನವು ಇದು ಆ ಶ್ರುತಿಗೆ ಈ ಅನುಮಿತಿಗೆ ಏನು ವ್ಯತ್ಯಾಸ? ಅನುಮಿತಿನೂ ಪರೋಕ್ಷನೂ ಅದ, ಸ್ಮೃತಿನೂ ಪರೋಕ್ಷನೂ ಅದ. ಅದಲ್ಲ, ಪ್ರಮಾಣಜನ್ಯ ಇರುತ್ತದೆ. ಪರೋಕ್ಷ ಜ್ಞಾನವು ಪ್ರಮಾಣಜನ್ಯವಿರುತ್ತದೆ. ಅನುಮಿತಿಯಿಂದ ಅನುಮಾನ ಪ್ರಮಾಣ ಅಂತ ಒಂದು ಐತಲ್ರಿ. ಅನುಮಾನ ಪ್ರಮಾಣದಿಂದ ನಮಗೆ ಅನುಮಿತಿ ಜ್ಞಾನ ಆಗ್ತದೆ. ಅನುಮಾನ ಪ್ರಮಾಣ ಅದೇನೋ ಹೊಗೆರೆ ನೋಡಿದೆವು, ಬೆಂಕಿದರೆ ಜ್ಞಾನ ಆಗ್ಯದ. ಇದು ಅನುಮಾನ ಪ್ರಮಾಣದಿಂದ ಆಗೈತಿ. ಮತ್ತು ಸ್ಮೃತಿನೂ ಪರೋಕ್ಷ, ಅನುಮಾನವೂ ಪರೋಕ್ಷ. ಅನುಮಾನ ಪ್ರಮಾಣಜನ್ಯದ, ಸ್ಮೃತಿ ಸಂಸ್ಕಾರಜನ್ಯದ. ಎರಡು ವ್ಯತ್ಯಾಸ ಅದಾವ ಇಲ್ಲಿ, ಹೌದಲ್ರಿ? ಸ್ಮೃತಿ
ಸಂಸ್ಕಾರಜನ್ಯದ ಮತ್ತು ಪರೋಕ್ಷ ಜ್ಞಾನ, ಅನುಮಿತಿನೂ ಪರೋಕ್ಷ ಜ್ಞಾನ ಅದ. ಬೆಂಕಿ ಜ್ಞಾನ ಅನುಮಿತಿ. ಯಾಕೆ ಅನುಮಾನ ಪ್ರಮಾಣದಿಂದ ಯಾವ್ದು ಜನ್ಯ ಆಕೈತಿ ಅದಕ್ಕೆ ಅನುಮಿತಿ ಅಂತ ಕರೀತಾರೆ. ಅದು ಅನುಮಿತಿ, ಅದು ಕೂಡ ಪರೋಕ್ಷನದ. ಪರಂತು ಒಂದು ಪ್ರಮಾಣಜನ್ಯದ, ಒಂದು ಸ್ಮೃತಿಜನ್ಯದ. ಎಷ್ಟು ಹೇಳೋದ ಆಯಿತಾ. ಈ ರೀತಿ ಈ ಸಂಸ್ಕಾರಜನ್ಯವಿರುತ್ತೆ. ಆದರೆ ಅನುಮಿತಿ ಮೊದಲಾದ ಪ್ರತ್ಯಕ್ಷ ಜ್ಞಾನವು ಪ್ರಮಾಣಜನ್ಯವಿರುತ್ತದೆ. ಇಷ್ಟು ಭೇದ ಇರುತ್ತದೆ. ಈಗ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ 4 ಅನುಪಲಬ್ಧಿ ಪ್ರಮಾಣಗಳ ಕಥನ. ಈಗ ಇರ್ತಕ್ಕಂಥ ವಿಷಯ ಅಂತಂದ್ರೆ ಪ್ರಮಾಣಗಳ ಪ್ರಸಂಗ ಬಂತೀಗ, ಹೌದಲ್ರಿ. ಸ್ಮೃತಿ ಜ್ಞಾನ, ಸ್ಮೃತಿ ಪ್ರಮಾಣಜನ್ಯ ಅಲ್ಲ. ಅನುಮಾನ ಎರಡು ಪರೋಕ್ಷನ ಅದಾವ ಖರೆ. ಒಂದು ಪ್ರಮಾಣ ಏನೈತಿ, ಒಂದು ಸಂಸ್ಕಾರ ಏನೈತಿ. ಆದ್ದರಿಂದ ಪ್ರಮಾಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂಥೇಳ್ಯಾನ. ಅದನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ್